ಕೆಂಪುಕೋಟೆಯ ಬಳಿ ಸ್ಫೋಟವಂತೂ ಸಂಭವಿಸಿದೆ. ಆದರೆ ಆ ಸ್ಫೋಟಕ್ಕೆ ಈಗ ಸಾಕ್ಷ್ಯಗಳು ಏನು ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗಿರುವಂತದ್ದು. ಅದಕ್ಕೆ ಪ್ರಮುಖ ಸಾಕ್ಷಿ ಸಿಗುವಂತದ್ದು, ಅದು ಕೂಡ ಇಡೀ ಘಟನೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಚಿತ್ರಣ ಆಗಿರುತ್ತೆ ಅನ್ನುವಂತ ನಂಬಬಹುದಾದಂತ ಸಾಕ್ಷ್ಯ ಅಂತ ಅಂದ್ರೆ CCTV. ಅಂದ್ರೆ ಇಡೀ ಪ್ರದೇಶದಲ್ಲಿ ನೀವು ನೋಡಬಹುದು, ಇದು ಪ್ರಮುಖ ಕೆಂಪುಕೋಟೆಯ ಪ್ರಮುಖ ದ್ವಾರ. ಇಲ್ಲಿ ಮೇನ್ ಗೇಟ್ 1, ಇಲ್ಲಿಂದನೇ ಕೂಡ ಎಲ್ಲರೂ ಕೂಡ ಕೆಂಪುಕೋಟೆ ನೋಡ್ಲಿಕ್ಕೆ ಹೋಗುವಂತಹ ಸ್ಥಳ. ಆ ಸಿಗ್ನಲ್ ಕೂಡ ಇರುವಂತದ್ದು. ಈಗ ಅಲ್ಲಿ CCTVಗಳನ್ನ ನೋಡಬಹುದು. ಇದು ಒಂದೇ ಅಲ್ಲ, ಇದು ಪ್ರಮುಖ ಎಲ್ಲಾ ಕಡೆಗಳಲ್ಲೂ ಕೂಡ ಅದು ವೀಕ್ಷಣೆ ಮಾಡ್ತಾ ಇರುವಂತ. ಈ ಕಡೆ ಕೆಂಪುಕೋಟೆ ಬಡೆ ನೋಡುತ್ತೆ, ಆ ಕಡೆ ಚಾಂದಿನಿ ಚೌಕ್ ಮಾರ್ಕೆಟ್ ಕಡೆ ಇರುವಂತದ್ದು, ಸೀದಾ ರಸ್ತೆಯನ್ನ ನೋಡ್ತಾ ಇರುವಂತದ್ದು. ಸೊ ಈ ರೀತಿ ಎಲ್ಲಾ ಆಂಗಲ್ಗಳು ಕೂಡ ಇಲ್ಲಿ ಇರುವಂತದ್ದು. ಅದೇ ರೀತಿ ನಿಮಗೆ ಮುಂದಕ್ಕೆ ನೀವು ನೋಡಬಹುದು, ಅದೇ ಚಾಂದಿನಿ ಚೌಕ್ ಮಾರ್ಕೆಟ್. ಅದೇ ರೀತಿ ನಿಮಗೆ ಎಲ್ಲ ಕೂಡ ಅಲ್ಲೂ ಕೂಡ ನೀವು ಕಾಣಬಹುದು, ಆ ಪೊಲೀಸರು ನಿಂತಿದ್ದಾರೆ ನೋಡಿ, ಅಲ್ಲಿ CCTV ಇರುವಂತದ್ದನ್ನು ನೀವು ನೋಡಬಹುದು. ಹೀಗೆ ಇಡೀ ಈ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ 300ಕ್ಕೂ ಹೆಚ್ಚು CCTVಗಳು ಇದ್ದಾವೆ ಅನ್ನುವಂತಹ ಮಾಹಿತಿ. ಯಾಕಂದ್ರೆ ಇಲ್ಲಿ ಪ್ರತಿ ಬಾರಿಯೂ ಕೂಡ ಆಗಸ್ಟ್ 15ಕ್ಕೆ ದೊಡ್ಡ ಸಮಾರಂಭ ನಡೆಯುತ್ತೆ ಅಲ್ವಾ, ಸ್ವಾತಂತ್ರ್ಯೋತ್ಸವ. ಆ ಹಿನ್ನೆಲೆಯಲ್ಲಿ ಯಾವಾಗ್ಲೂ ಕೂಡ ಒಂದು ರೀತಿಯಲ್ಲಿ ತಯಾರಿಯಾಗಿರುತ್ತೆ. ಮತ್ತೆ ಅತಿ ಸೂಕ್ಷ್ಮ ಪ್ರದೇಶ, ದೆಹಲಿಯಲ್ಲಿ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಇದು ಕೂಡ ಒಂದಾಗಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಯಾವಾಗ್ಲೂ ಕೂಡ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಒಂದು ನಿಗಾ ಇಡ್ಲಿಕ್ಕೆ, ಮತ್ತೆ ಟ್ರಾಫಿಕ್ ಹೇಗೆ ಹೋಗುತ್ತೆ, ಮೂವ್ಮೆಂಟ್ ಇದೆ ಅನ್ನುವಂಥದ್ದು ನೋಡ್ಲಿಕ್ಕೆ CCTV ಅಗತ್ಯ ಆಗುತ್ತೆ. ಅದೇ ರೀತಿ ಇಂತಹ ದುರ್ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಒಂದಷ್ಟು ಹೇಗಾಯ್ತು ಅನ್ನುವಂಥದ್ದು ಇರ್ಬೋದು, ಅಥವಾ ಅವರನ್ನ ಯಾರಾದ್ರೂ ಇದರಲ್ಲಿ ಇದ್ದಾರಾ, ಏನು ಇದ್ರ ಕತೆ ಏನು ಅನ್ನುವಂಥ ತಿಳಿಲಿಕ್ಕೆ ಇರುವಂತಹ ಒಂದು ಪ್ರಮುಖ ಸಾಧನ, ಟೂಲ್ ಅಂತ ಏನಂತ ಅಂದ್ರೆ CCTV. ಸೊ ಇಡೀ ನೀವು ಈ ಲೈನ್ ನಲ್ಲಿ ನೋಡಬಹುದು, ಪೂರ್ತಿಯಾಗಿ ಅಲ್ಲಿಯ ತನಕವೂ ಕೂಡ CCTVಯ ಗಳು ಸಿಗ್ತಾನೆ ಹೋಗ್ತವೆ. ಪೂರ್ತಿಯಾಗಿ ಎಲ್ಲಾ ಕಂಬಗಳಲ್ಲೂ ಕೂಡ CCTVಗಳನ್ನ ಅಳವಡಿಸಿದ್ದಾರೆ ಕೂಡ. ಸೊ ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಇದಕ್ಕೆ ಪ್ರಮುಖವಾಗಿ ಹೇಗೆ ಘಟನೆ ನಡೀತು ಅನ್ನುವಂಥದ್ದು ಒಂದು ಚಿತ್ರಣ ಪೊಲೀಸರಿಗೆ ಈಗ ಆಲ್ರೆಡಿ ಕೂಡ ಸಿಕ್ಕಿರುತ್ತೆ. ಆದರೂ ಕೂಡ ಈ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕೂಡ ಅನುಮಾನಾಸ್ಪದವಾಗಿದ್ದ ಅನ್ನುವಂಥ ಕಾರಣಕ್ಕೆ ಒಬ್ಬ ವ್ಯಕ್ತಿಯನ್ನು ಕೂಡ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಘಟನೆ ನಡೆದು ಸಾಕಷ್ಟು ಜನರು ಗಾಯಗೊಂಡಿದ್ದಾರೆ. 11ಕ್ಕೂ ಹೆಚ್ಚು ಮಂದಿ, ಅಂದ್ರೆ 11 ಮಂದಿ ಈಗ ಆಲ್ರೆಡಿ ಮೃತಪಟ್ಟಿರುವ ವರದಿಗಳು ಬರ್ತಾ ಇದಾವೆ. ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಘಟನೆಯ ಸ್ಫೋಟದ ತೀವ್ರತೆ ಆ ಮಟ್ಟಕ್ಕೆ ಇತ್ತು ಅನ್ನುವಂಥದ್ದು. ನೀವು ಹಾಗೆ ಅಂದ್ರೆ ಮೂವಿಂಗ್ ಕಾರ್ನಲ್ಲಿ ಆಗಿರುವಂತಹ ಕಾರಣಕ್ಕೋಸ್ಕರ ಮತ್ತೆ ಎಲ್ಲವೂ ಕೂಡ CCTVಯ ಒಂದು ರೀತಿಯ ಕಣ್ಗಾವಲಿನಲ್ಲೇ ಆಗಿದೆ ಎನ್ನುವ ರೀತಿಯಲ್ಲಿ ಈ ಘಟನೆ ತೋರಿಸ್ತಾ ಇರುವಂತದ್ದು. ಹಾಗಾಗಿ ಪ್ರಮುಖವಾಗಿ ಸಾಕ್ಷಿ ಆಗುತ್ತೆ. ನಾವು ಈಗ ವಿಜುವಲ್ಸ್ ಅಲ್ಲಿ ನೋಡ್ಬೋದು, ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಘಟನೆ ನಡೆದಂತಹ ಸ್ಥಳದ ಚಿತ್ರಣವನ್ನು ಕೂಡ ನಾವು ನೋಡ್ಬೋದು. ವಾಹನ ಯಾವ ಮಟ್ಟಕ್ಕೆ ಸುಟ್ಟಿದೆ ಬೆಂಕಿಯಲ್ಲಿ ಅನ್ನುವಂಥದ್ದು. ಪಕ್ಕದಲ್ಲಿ ಕೂಡ ಇನ್ನೊಂದು ವಾಹನ ಇದೆ, ಏನು ಆಟೋ ಕಾಣಿಸ್ತಾ ಇರುವಂತದ್ದು. ಅದರಿಂದ ಪೊಲೀಸರು ಇಡೀ ಸರ್ಪಗಾವಲಿನಲ್ಲಿ ಇರುವಂತದ್ದು. ಮತ್ತೊಂದು ಕಡೆ ತನಿಖಾ ತಂಡಗಳು ಎಲ್ಲವೂ ಕೂಡ ಸ್ಥಳಕ್ಕೆ ಬಂದಿದೆ, ಹೇಗೆ ಈ ಘಟನೆ ಆಯಿತು ಅನ್ನುವಂಥದ್ದಕ್ಕೆ. ಇದಕ್ಕೆ ಈಗ 2 ರೀತಿಯ ಆಯಾಮಗಳು ಸಿಗ್ತಾ ಇದ್ದಾವೆ ತನಿಖೆಯ ಮಾರ್ಗವನ್ನು ನಾವು ನೋಡಿದಂತ ಸಂದರ್ಭದಲ್ಲಿ. ಒಂದು, ಸ್ಫೋಟದ ಹಿಂದೆ ಏನಾದ್ರೂ ಇದೆಯಾ ಅನ್ನುವಂಥದ್ದು. ಯಾಕಂದ್ರೆ ಇಡೀ ದಿನ ಭಯೋತ್ಪಾದಕರ ಸುದ್ದಿಗಳನ್ನೇ ನಾವು ಕೇಳ್ತಾನೆ ಇದ್ವಿ. ಸೊ ಹೆಚ್ಚು ಕಡಿಮೆ ಪಕ್ಕದ ಹರಿಯಾಣದಲ್ಲಿ ಫರೀದಾಬಾದ್ನಲ್ಲಿ ವೈದ್ಯರುಗಳು ಬಂಧನ ಆದ್ರು 2. ಅದೇ ರೀತಿ ಅವ್ರ ಕಡೆಯಿಂದ AK-47 ಸಿಕ್ತು. ಅದೇ ರೀತಿ ಉತ್ತರ ಪ್ರದೇಶ, ಹರಿಯಾಣದಲ್ಲಿ ಇವತ್ತು ಹೆಚ್ಚು ಕಡಿಮೆ 2900 kgಯಷ್ಟು ಸ್ಫೋಟಕವನ್ನು RDX ಅನ್ನ ಪೊಲೀಸರು ವಶಪಡಿಸಿಕೊಂಡಿರೋದು. ಅದರಲ್ಲೂ ಕಾಶ್ಮೀರ ಪೊಲೀಸರು ಒಂದು ಕಾರ್ಯಾಚರಣೆಯನ್ನ ನಡೆಸಿರುವಂತದ್ದು. ಇದಕ್ಕೆ ದೆಹಲಿ ಪೊಲೀಸರು ಇರ್ಬೋದು, ಅದೇ ರೀತಿ ನಿಮಗೆ ಉತ್ತರ ಪ್ರದೇಶ ಪೊಲೀಸರು ಇರ್ಬೋದು, ಎಲ್ಲರೂ ಕೂಡ ಬೆಂಬಲವನ್ನ ಕೊಟ್ಟಿರುವಂತದ್ದು ಅವರನ್ನ ಬಂಧಿಸಲಿಕ್ಕೆ. ಒಟ್ಟು 3 ಜನ ಡಾಕ್ಟರ್ಗಳನ್ನ ಬಂಧಿಸಿದ್ದಾರೆ ಅನ್ನುವಂಥದ್ದು. ಸೊ ಇದೆಲ್ಲವನ್ನ ನಾವು ನೋಡಿದಾಗ ಈ ಸ್ಫೋಟವನ್ನು ಕೂಡ ನೋಡಿದಂತ ಸಂದರ್ಭದಲ್ಲಿ ಎಲ್ಲವೂ ಒಂದಕ್ಕೊಂದು ತಳುಕು ಹಾಕಿಕೊಳ್ಳುತ್ತಿದೆಯಾ ಅನ್ನುವಂಥ ಪ್ರಶ್ನೆ ಕಾಡಬಹುದು. ಅದಕ್ಕೆ ಒಂದು ಸ್ಪಷ್ಟವಾದ ರೀತಿ ತನಿಖೆಯಿಂದ ಹೊರಬಡೆ ಬೀಳಬೇಕಾಗಿದೆ. ಈ ಕುರಿತಾಗಿ ಏನನ್ನೂ ಕೂಡ ಈಗ ದೆಹಲಿಯ ಪೊಲೀಸರು ಹೇಳ್ತಾ ಇಲ್ಲ. ಅದು ಕೂಡ ಇರಬಹುದು, ಇದು ಕೂಡ ಇರಬಹುದು ಅಂತ ಹೇಳಲಾಗ್ತದೆ. ಮತ್ತೊಂದು ಆಯಾಮ ಏನು ಅಂತ ಅಂದ್ರೆ, ಆ ವಾಹನದಲ್ಲಿ ಹರಿಯಾಣ ಗಾಡಿ, ಅದು ಮಾರುತಿ
ಕಾರು, ಆ ವಾಹನದಲ್ಲಿ ಬರ್ತಾ ಇದ್ರು, ಮೂಮೆಂಟ್ ಅಲ್ಲಿ ಆಗಿರುವಂತಹ ಘಟನೆ. CNG ಒಂದು ಸ್ಫೋಟವೂ ಕೂಡ ಆಗಿರಬಹುದು ಅನ್ನುವಂಥದ್ದು, ಮೇಲ್ನೋಟಕ್ಕೆ ಆಗಿರಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ಮತ್ತೊಂದು ರೀತಿಯ ತನಿಖೆಯ ದೃಷ್ಟಿಕೋನ ಹೇಳ್ತಾ ಇದೆ. ಹಾಗಾಗಿ ಸ್ಫೋಟಕ್ಕೆ ನಿಜವಾದ ಕಾರಣ ಏನು ಅನ್ನುವಂಥದ್ದು ಈಗ ಬಂದಿರುವಂತಹ ತಜ್ಞರ ತಂಡಗಳು ಪರಿಶೀಲಿಸಿದಾಗ ಗೊತ್ತಾಗುತ್ತೆ. ಯಾವ ರೀತಿ ಆಗಿರಬಹುದು, ಇದರ ಹಿಂದೆ ಏನಿದೆ, ಮತ್ತೆ ಕೇವಲ ಏನಾದ್ರೂ CNG ಲೀಕಿಂದನೇ ಆಗಿತ್ತಾ, ಅದರಲ್ಲಿ ಪ್ಯಾಸೆಂಜರ್ಸ್ ಇದ್ರು ಅಂದ್ರೆ ಪ್ರಯಾಣಿಕರು ಕೂಡ ಇದ್ರು ಆ ಕಾರಿನಲ್ಲಿ ಅನ್ನುವಂಥದ್ದಿದೆ. ಹಾಗಾಗಿ ಒಂದಕ್ಕೆ ಒಂದು ರೀತಿಯಲ್ಲಿ ತಳುಕು ಹಾಕೊಳ್ತಾನೆ ಹೋಗ್ತಾ ಇರುವಂತದ್ದು. ಈಗ ಉಳಿದಿರುವಂತದ್ದು ತನಿಖೆ, ಅಂದ್ರೆ ದೆಹಲಿಯ ಪೊಲೀಸರು ಯಾವ ಆಂಗಲ್ಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದರ ಪ್ರಶ್ನೆ ಜೊತೆಗೆ ಉತ್ತರವಾಗಿ ಇಲ್ಲಿನ ಸಾಕ್ಷಿಯ ರೀತಿಯಲ್ಲಿ CCTVಗಳು ಇರುವಂತದ್ದು. ಹಾಗಾಗಿ ಒಂದಷ್ಟು ಮಾಹಿತಿ ಅಂತೂ ನಾಳೆಯ ಹೊತ್ತಿಗೆ ಸ್ಪಷ್ಟ ಮಾಹಿತಿ ಅಂತೂ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ದೆಹಲಿಯ ಪೊಲೀಸರು ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.